ಹೇಗಿದ್ದೀರಾ ಎಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಶೆಟ್ಟಿ. ಇವತ್ತು ಉಪಹಾರದ ಎರಡನೇ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ. ನಮ್ಮ ಉಡುಪಿ ಹೋಟೆಲ್ ಸ್ಟೈಲ್ನಲ್ಲಿ ಚೌ ಚೌ ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದೂ ಇಲ್ಲದೆ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬಲ್ಲಾಲ್ಸ್ ಕ್ಯಾಬೂಸನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ಲೀಸ್. ಉಪ್ಪಿಟ್ಟು ಮಾಡಲಿಕ್ಕೆ ಬಿಸಿಯಾದ ಪ್ಯಾನಿಗೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಗೂ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಒಟ್ಟಿಗೆ ಆ್ಯಡ್ ಮಾಡಿಕೊಂಡೆ. 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಘಾಟಿ ಮೆಣಸು ಹಾಗೂ ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಘಮಘಮ ಅನ್ನುವಷ್ಟರ ಮಟ್ಟಿಗೆ ಇದು ಹುರ್ಕೊಳ್ಬೇಕು. ಈಗ ಅದಕ್ಕೆ 1 ಲೋಟದಷ್ಟು ಬಾಂಬೆ ರವೆ, ಚಿರೋಟಿ ರವೆ ಹಾಕ್ಕೊಳ್ಬೇಡಿ, ಬಾಂಬೆ ರವನ್ನೇ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಆರೋಮೆಟಿಕ್ ಆದ ನಂತರ ರವವನ್ನು ಮೆಷರ್ ಮಾಡಿದ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ಕುದಿಸಿದ ನೀರು, ಬಿಸಿ ಬಿಸಿಯಾಗಿದೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ. ಫ್ರೆಂಡ್ಸ್, ಸಕ್ಕರೆಯನ್ನು ಸ್ಕಿಪ್ ಮಾಡಿಕೊಳ್ಬೇಡಿ. ಕೊನೆಯಲ್ಲಿ ಕಟ್ ಮಾಡಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಶೀರಾ ಮಾಡೋದು ಹೇಗೆ ಅಂತ ನೋಡುವನಾ? ಉಪ್ಪಿಟ್ಟು ಆಲ್ರೆಡಿ ರೆಡಿಯಾಗಿದೆ. ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕಿ 1 ಮುಷ್ಟಿಯಷ್ಟು ಬೀಜ ದ್ರಾಕ್ಷಿಯನ್ನು ಚೆನ್ನಾಗಿ ಹುರ್ಕೊಳ್ಳುವ. ಇನ್ನೇನು ಹುರಿತಾ ಬಂತು ಅನ್ನೋಷ್ಟರಲ್ಲಿ 1 ಗ್ಲಾಸ್ನಷ್ಟು ರವವನ್ನು ಹಾಕಿದೆ. ಉಪ್ಪಿಟ್ಟಿಗೆ ಯಾವ ರವೆ ಯೂಸ್ ಮಾಡಿದ್ದೇವೆ ಅದೇ ರವವನ್ನು ಇದರಲ್ಲಿ ಹಾಕಿದ್ದೇನೆ. ರವವನ್ನು ಮೆಷರ್ ಮಾಡಿದ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ನೀರು, 1:2, ಬಿಸಿ ಬಿಸಿಯಾಗಿ ಕುದಿಸಿದ ನೀರು, ಸಕ್ಕರೆ 1 ಗ್ಲಾಸ್ನಷ್ಟು, ಸ್ವಲ್ಪ ಶೀರಾ ಕಲರ್, ಆರೆಂಜ್ ಕಲರ್ ಹಾಕ್ತಾ ಇದ್ದೇನೆ, ಪಿಂಚ್ನಷ್ಟು ಸಾಕು, ಸಣ್ಣಗೆ ಒಂದು ಮಿಕ್ಸ್. ಫ್ರೆಂಡ್ಸ್, ಮೆಷರ್ಮೆಂಟ್ ಉಪ್ಪಿಟ್ಟು ಹಾಗೂ ಶೀರಕ್ಕೆ ನೀರಿನದ್ದು 1:2. ಸ್ವಲ್ಪ ಏಲಕ್ಕಿ ಪುಡಿ, ಕೇಸರಿ ಇಷ್ಟ ಆಗುವವರು ಕೇಸರಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಿದೆ, ಗಟ್ಟಿ ಆಗ್ತಾ ಬಂದಿದೆ ಅನ್ನೋಷ್ಟರಲ್ಲಿ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.